ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ನವೆಂಬರ್ ತಿಂಗಳ 15ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ದಿನ ನಕ್ಷತ್ರ ಪುಷ್ಯ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:17 ಸೂರ್ಯಾಸ್ತ ಸಂಜೆ 5:51. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಸಂಜೆ 4:41 ಇರುವಂಥದ್ದು. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲಯೋಗ, ದಿಕ್ಷೂಲೆ ಉತ್ತರ ದಿಕ್ಕು. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:02 4:29 ಕುಳಿಕ ಕಾಲ ಮಧ್ಯಾಹ್ನ 12:08 1:35 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:14 10:41 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 8:52 9:35 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಇನ್ನು ಉಳಿದ 6 ರಾಶಿಯವರಿಗೆ ಚಂದ್ರನಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ದಿನ ಆಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಕ್ರಯ ಅಥವಾ ವಿಕ್ರಯ ಮಾಡಲಿಕ್ಕೆ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಚೆನ್ನಾಗಿದೆ. ಏಕೆಂದರೆ ಭೂಮಿಕಾರಕನಾದಂಥ ಕುಜನ ಅನುಗ್ರಹ ಈ ದಿನ ಬಹಳ ವಿಶೇಷವಾಗಿರುತ್ತೆ. ಹಾಗೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ರಿಯಲ್ ಎಸ್ಟೇಟ್ನಲ್ಲಿರಬಹುದು, ಇಂಥವ್ರಿಗೂ ಕೂಡ ರೈತರಿಗೂ ಸೇರಿದಂತೆ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಕುಜ ಅಂತ ಹೇಳಿದ್ರೆ ಸಾಹಸಕ್ಕೆ ಕಾರಕನಾಗಿರುವಂಥವ್ರು. ಹಾಗಾಗಿ ಕ್ರೀಡಾಪಟುಗಳಿಗೆ ಈ ದಿನ ವಿಶೇಷವಾದ ಫಲ ಸಿಕ್ಕತ್ತೆ. ಹಾಗಾಗಿ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ಈ ದಿನದಂದೇ. ಹಾಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇರುವಂಥವ್ರಿಗೆ ಅಥವಾ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೂ ಕೂಡ ಈ ದಿನ ಬಹಳ ಚೆನ್ನಾಗಿದೆ. ತುಂಬ ಅನುಕೂಲಕರವಾದಂಥ ಫಲಿತಾಂಶಗಳು ಈ ದಿನ ಬರುತ್ತೆ. ಹಾಗಾಗಿನೇ ಈ ದಿನ ಅಧಿಕಾರ ಇರುವಂಥವರು, ಸಾಹಸ ಮಾಡುವಂಥವರು, ಶಕ್ತಿ ಪ್ರದರ್ಶನವನ್ನು ಮಾಡುವಂಥವ್ರಿಗೆ ಈ ದಿನ ಬಹಳ ಅನುಕೂಲಕರವಾಗಿ ಇರುವಂಥದ್ದು.
ಹಾಗೆ ಈ ದಿನ ಇರುವಂತಹ ಗುರುಹೋರ ಇದು ಕೂಡ ಎಲ್ಲ ಕೆಲಸಗಳಿಗೆ ಅನುಕೂಲಕರವಾಗಿದೆ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 15 ನಿಮಿಷದಿಂದ 6 ಗಂಟೆ 18 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ 1 ಗಂಟೆ 1 ನಿಮಿಷದವರೆಗೆ, ಹಾಗೆ ರಾತ್ರಿ 6 ಗಂಟೆ 52 ನಿಮಿಷದಿಂದ 7 ಗಂಟೆ 54 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂತಹ ರವಿಹೋರ ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥವ್ರಿಗೆ, ಹಾಗೆ ಸರ್ಕಾರದಿಂದ ಯಾವುದೇ ಇಲಾಖೆಯಿಂದ ಯಾವುದೇ ಕೆಲಸಗಳಾಗಬೇಕಿದ್ರೂ ಕೂಡ ಈ ದಿನದ ರವಿಹೋರ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 15 ನಿಮಿಷದಿಂದ 8 ಗಂಟೆ 13 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 2 ಗಂಟೆ 57 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 57 ನಿಮಿಷದಿಂದ ರಾತ್ರಿ 9 ಗಂಟೆ 59 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಜೊತೆಗೆ ಈ ರವಿಹೋರದಲ್ಲಿ ರಾಜಕಾರಣಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು ಅಂದರೂ ಕೂಡ ಅಪ್ರೋಚ್ ಮಾಡ್ಬೋದು. ಒಳ್ಳೆಯ ಸಮಯ ಇದು. ಹಾಗೆ ಈ ದಿನ ಇರುವಂತಹ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 6 ನಿಮಿಷದಿಂದ 12 ಗಂಟೆ 4 ನಿಮಿಷದವರೆಗೆ, ಹಾಗೆ ಸಂಜೆ 5 ಗಂಟೆ 50 ನಿಮಿಷದಿಂದ 6 ಗಂಟೆ 52 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 6 ನಿಮಿಷದಿಂದ 2 ಗಂಟೆ 8 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅದೇ ರೀತಿ ಈ ದಿನ ಇರುವಂತಹ ಚಂದ್ರಹೋರ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ಯಾರು ವ್ಯವಹಾರ ಮಾಡ್ತಾ ಇದ್ದೀರಿ ಅಂದರೆ ನೀರು, ಹಾಲು, ಪೆಟ್ರೋಲ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ಎಣ್ಣೆ ಇರ್ಬೋದು, ಇಂಥದ್ದನ್ನು ವ್ಯಾಪಾರ ಮಾಡುವಂಥವರು ಈ ಚಂದ್ರಹೋರ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಅಂದರೆ ಯಾವುದೇ ರೀತಿಯ ಮೇಜರ್ ಡಿಸಿಷನ್ಗೆ ಹೋಗಬೇಡಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳು ಕೂಡ ಈ ಚಂದ್ರಹೋರ ಸಂದರ್ಭದಲ್ಲಿ ಬರಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ 11 ಗಂಟೆ 6 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 52 ನಿಮಿಷದಿಂದ 5 ಗಂಟೆ 50 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 4 ನಿಮಿಷದಿಂದ 1 ಗಂಟೆ 6 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಅದಕ್ಕಾಗಿಯೇ ಈ ಒಳ್ಳೆಯ ಹೊರ ಅನ್ನುವಂಥದ್ದು ಫೇವರಬಲ್ ಆಗಿರುವಂಥ ಹೊರ ಸಮಯದಲ್ಲಿ ಆರಂಭ ಮಾಡಿದ್ರೆ ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಏಕೆಂದರೆ ನೀವು ಯಾವ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರೋ ಅದು ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಖಂಡಿತ ನಿಮ್ಮ ಕೆಲಸಗಳು ಈಡೇರುತ್ತೆ ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳಿರುವಂತಹ ಒಂದೆರಡು ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ನೋಡೋಣ. ಇದರ ಅಧ್ಯಯನಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕಾಗಿರೋದ್ರಿಂದ ಈ ದಿನ ಅಂಥ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಅನ್ವಯವಾಗುವಂಥ ಪ್ರಶ್ನೆಗಳನ್ನು ಈ ದಿನ ನೋಡೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ನೋಡೋಣ ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಯಾವ ಸಂದರ್ಭದಲ್ಲಿ ಹೆಂಡತಿ ಗಂಡನ ಬಲಭಾಗದಲ್ಲಿರಬೇಕು ಅಥವಾ ಗಂಡನ ಎಡಭಾಗದಲ್ಲಿ ಇರಬೇಕು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಸಾಮಾನ್ಯವಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗಲಿ, ವಿವಾಹಾದಿಗಳಾಗಲಿ, ಉಪನಯನ ಆಗಲಿ ಮಾಡುವಂತಹ ಸಂದರ್ಭ, ಇನ್ನು ಹೋಮ ಹವನಾದಿಗಳು ವ್ರತಗಳನ್ನು ಮಾಡುವಂತಹ ಸಂದರ್ಭಗಳಲ್ಲೂ ಕೂಡ ಹೆಂಡತಿ ಗಂಡನ ಪಕ್ಕದಲ್ಲಿ ಇರಬೇಕು. ಅಂದರೆ ದಂಪತಿಗಳು ಸೇರಿ ಕೆಲವು ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದೆ. ಈಗ ಕನ್ಯಾದಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಪತಿ ಪತ್ನಿ ಇಬ್ಬರೂ ಕೂಡ ಜೊತೆಯಲ್ಲಿರಬೇಕು. ಹಾಗೆ ಯಾವುದೇ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇಬ್ಬರೂ ಒಟ್ಟಿಗೆ ಇರಬೇಕು. ದಂಪತಿಗಳೇ ಇದ್ದು ಅದನ್ನು ಆ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ದಾನ ಧರ್ಮಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪತಿ ಪತ್ನಿ ಇಬ್ಬರೂ ಸೇರಿ ಒಟ್ಟಾಗಿ ಆ ದಾನವನ್ನು ಮಾಡಿದ್ರೆ ಶ್ರೇಷ್ಠ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿರುವಂಥ ವಿಚಾರ. ಹಾಗಾಗಿ ಈ ದಿನ ನಾವು ಯಾವ ಸಂದರ್ಭದಲ್ಲಿ ಪತಿ ಪತ್ನಿ ಎಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆ, ಅಂದರೆ ಯಾವ ಭಾಗದಲ್ಲಿ ಇರಬೇಕು, ಗೃಹಸ್ಥನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಹೆಂಡತಿ ಆದಂಥವಳು ಗಂಡನ ಎಡಭಾಗದಲ್ಲೇ ಇರಬೇಕು ಅಂತ ಹೇಳಿ ಧರ್ಮಶಾಸ್ತ್ರ ಹೇಳಿಲ್ಲ. ಏಕೆಂದರೆ
ಎಡಭಾಗದಲ್ಲಿ ಅಂದರೆ ಗಂಡಿನ ಎಡಭಾಗದಲ್ಲಿ ಹೃದಯ ಇದೆ, ಆದ್ದರಿಂದ ಹೆಂಡತಿ ಹೃದಯಕ್ಕೆ ಹತ್ತಿರವಾಗಿರಲಿ ಅನ್ನುವಂಥದ್ದು ಇದೆ. ಆದರೆ ಕೆಲವು ಕಾರ್ಯಗಳಲ್ಲಿ ಹೆಂಡತಿ ಬಲಭಾಗದಲ್ಲೇ ಇರಬೇಕು, ಅಂದರೆ ಗಂಡನಿಗೆ ಬಲಗೈಯಾಗಿ ಜೊತೆಯಾಗಿ ನಿಂತು ಸಹಕರಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಈ ರೀತಿ ಇರಬೇಕು ಅನ್ನುವಂಥದ್ದನ್ನು ನಮ್ಮ ಧರ್ಮಶಾಸ್ತ್ರ ಹೇಳ್ತಾ ಇದೆ, ನೋಡೋಣ. ಅಭಿಷೇಕೆ ರಥಾರೋಹೆ ದಂಪತೆ ಶಯನೆ ತಥಾ ಶ್ರದ್ಧೆ ಸ್ನಾನೇ ತಥಾ ದಾನೇ ಪ್ರತಿಷ್ಠತಿ ವಾಮತೆ ಅನ್ನುವಂಥದ್ದನ್ನು ಒಂದು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ದೇವರಿಗೆ ಅಭಿಷೇಕಾದಿಗಳನ್ನು ಮಾಡುವಂತಹ ಸಮಯದಲ್ಲಿ, ಪ್ರಯಾಣವನ್ನು ಮಾಡುವಂತಹ ಸಮಯಗಳಲ್ಲಿ, ಜೊತೆಗೆ ನಡೆಯುವಾಗ, ಅಂದರೆ ಯಾವುದೇ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ, ಇನ್ನು ಒಂದೇ ಮಂಚದಲ್ಲಿ ಮಲಗುವಂತಹ ಸಮಯದಲ್ಲಿ ಪುರಾಣ, ಪುಣ್ಯಕಥೆ, ಹರಿಕಥೆ, ಶ್ರವಣ ಇತ್ಯಾದಿಗಳನ್ನು ಕೇಳುವಂತಹ ಸಮಯದಲ್ಲಿ, ಇನ್ನು ಪುಣ್ಯ ನದಿಗಳಲ್ಲಿ ದಂಪತಿಗಳೇ ಸ್ನಾನ ಮಾಡಬೇಕು ಅಂಥ ಒಂದು ಸಮಯದಲ್ಲಿ, ದಾನ ಧರ್ಮಾದಿಗಳನ್ನು ಮಾಡುವಂತಹ ಸಮಯದಲ್ಲಿ, ಹೀಗೆ ಸಾಮಾನ್ಯ ಸಂದರ್ಭಗಳಲ್ಲಿ ಗಂಡನ ಎಡಭಾಗದಲ್ಲಿ ಹೆಂಡತಿ ಇರಬೇಕು ಅನ್ನುವಂಥದ್ದು ಇದೆ. ಆದರೆ ವಿವಾಹದ ಸಂದರ್ಭ, ಕನ್ಯಾದಾನ ಮಾಡಬೇಕು ಆ ಸಮಯದಲ್ಲಿ, ಇನ್ನು ದೇವತಾ ಮೂರ್ತಿಗಳ ಪ್ರತಿಷ್ಠಾಪನಾದಿ ಸಮಯಗಳಲ್ಲಿ, ದೇವಾಲಯಗಳಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳ ಸಮಯದಲ್ಲಿ, ಯಜ್ಞ ಯಾಗಗಳು ಮಾಡುವಂತಹ ಸಮಯದಲ್ಲಿ ಗಂಡನ ಬಲಭಾಗದಲ್ಲಿ ಹೆಂಡತಿ ಇರಬೇಕು ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದಂಪತಿಗಳಿಬ್ಬರೂ ಸೇರಿ ಮಾಡುವಂಥ ಕೆಲಸ ಕೆಲವೊಮ್ಮೆ ಅದಲು ಬದಲಾಗುವಂಥದ್ದಿದೆ. ಅಂದರೆ ಹೆಂಡತಿಯನ್ನು ಬಲಭಾಗಕ್ಕೆ ನಿಲ್ಲಿಸಿಕೊಂಡು ಕಾರ್ಯಗಳನ್ನು ಮಾಡುವಂಥದ್ದಿದೆ, ಎಡಭಾಗಕ್ಕೆ ನಿಲ್ಲಿಸ್ಕೊಂಡು ಮಾಡುವಂಥದ್ದು ಇದೆ. ಆದರೆ ಧರ್ಮಶಾಸ್ತ್ರ ಹೇಳುವಂಥ ರೀತಿಯಲ್ಲಿ ಇಂಥ ಶುಭ ಕಾರ್ಯಗಳಿಗೆ ಇಲ್ಲಿಯೇ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಅದಕ್ಕೆ ಅವರು ವಿವರಣೆಯನ್ನು ಸಾಕಷ್ಟು ಕೊಡ್ತಾರೆ. ಅದನ್ನು ಒಂದು ವಿಶ್ಲೇಷಣೆ ಮಾಡಿ ಅದರ ಸಾರಾಂಶವನ್ನು ತಿಳಿಸುವಂಥ ಒಂದು ಪ್ರಯತ್ನ ಈಗ ನಡೀತಾ ಇರುವಂಥದ್ದು. ಒಟ್ಟಾರೆ ಸಾಮಾನ್ಯವಾಗಿ ಸಾಂಸಾರಿಕ ಕ್ರಿಯೆಗಳಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿ ಇರಬೇಕು. ಹಾಗೆ ವಿಶೇಷವಾಗಿ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬಲಭಾಗದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಮ್ಮ ಶಾಸ್ತ್ರಗಳು ಹೇಳುವಂಥದ್ದು ಇದೇ ನಮ್ಮ ಸಂಸ್ಕಾರ ಕೂಡ. ಇನ್ನು ಪರಮೇಶ್ವರ ಸೃಷ್ಟಿಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ತನ್ನ ಬಲಭಾಗದಿಂದ ಪುರುಷನನ್ನು, ತದನಂತರ ತನ್ನ ಎಡಭಾಗದಿಂದ ಹೆಣ್ಣನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥದ್ದು ಇದೆ. ಇದೇ ಅರ್ಧನಾರೀಶ್ವರ. ಈ ಮೂಲಕ ಶಿವ ಸಮಾನತೆಯ ಸಂದೇಶವನ್ನು ಸಾರಿದ್ದಾನೆ ಅನ್ನುವಂಥದ್ದನ್ನು ಕೆಲವು ಕಡೆ ಹೇಳಿದ್ರೆ, ಶಿವನನ್ನು ಅರ್ಧನಾರೀಶ್ವರ ಅಂತ ಹೇಳಿ ಪೂಜೆ ಮಾಡುವಂಥದ್ದು ಇದೆ. ಅಂದರೆ ಹೆಣ್ಣು ಗಂಡು ಎರಡರ ಪ್ರತಿರೂಪಕವಾಗಿ ಶಿವನನ್ನು ಆರಾಧನೆ ಮಾಡುವಂಥದ್ದು. ಇಬ್ಬರೂ ಕೂಡ ಸರಿಸಮಾನರು. ಒಂದು ಸಂಸಾರದ ಬಂಡಿಯನ್ನು ಎಳೆಯುವಂತಹ ಸಂದರ್ಭ, ಈ ಪತಿ ಪತ್ನಿ ಇಬ್ಬರೂ ಕೂಡ ರಥದ ಎರಡು ಚಕ್ರಗಳಿದ್ದಾಗೆ ಎರಡೂ ಕೂಡ ಸಮಾನವಾಗಿ ನಡಿಬೇಕು, ಓಡಬೇಕು, ಉರುಳಬೇಕು. ಆಗ ಮಾತ್ರ ಆ ಸಂಸಾರ ಸುಖವಾಗಿರುತ್ತೆ, ಸುಖ ಪ್ರಯಾಣವಾಗಿರುತ್ತೆ. ಹಾಗೆ ಗುರಿಯನ್ನು ತಲುಪಲಿಕ್ಕೂ ಕೂಡ ಸಹಾಯಕವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಒಂದು ಹಿಂದೆ ಒಂದು ಮುಂದೆ ಅನ್ನುವಂಥದ್ದು ಇರಬಾರ್ದು. ಆದ್ದರಿಂದಲೇ ಈ ಅರ್ಧನಾರೀಶ್ವರ ಅನ್ನುವಂಥ ಒಂದು ಸಾಂಕೇತಿಕ ಅರ್ಥ ನಮ್ಮ ಸಾಂಸಾರಿಕ ಬದುಕಿಗೂ ಕೂಡ ಅನ್ವಯವಾಗುವಂಥದ್ದು. ಹಾಗಾಗಿನೇ ಭಗವಾನ್ ಶಿವನ ಈ ಅವತಾರ ಏನಿದೆ, ಪುರುಷ ಮತ್ತು ಸ್ತ್ರೀ ಇಬ್ಬರೂ ಕೂಡ ಒಂದೇ ಅನ್ನುವಂಥದ್ದನ್ನು ಸೂಚಿಸುವಂಥದ್ದು. ಇಲ್ಲಿ ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ, ಗಂಡು ಹೆಣ್ಣು ಅನ್ನುವಂಥ ಭೇದ ಭಾವ ಇಲ್ಲ, ಇಬ್ಬರೂ ಕೂಡ ಸಮಾನರು ಅನ್ನುವಂಥದ್ದು. ಹಾಗಾಗಿನೇ ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಈ ದಿನದಲ್ಲಿ ಅಂದರೆ ಈ ಪ್ರಸ್ತುತ ಕಾಲದಲ್ಲಿ ಗಂಡು ಹೆಣ್ಣು ಅನ್ನುವಂಥ ವ್ಯತ್ಯಾಸಗಳು ಬರ್ತಾ ಇಲ್ಲ. ಹಾಗಾಗಿನೇ ಸ್ತ್ರೀ ಇಲ್ಲದೆ ಪುರುಷ ಅಪೂರ್ಣವಾಗಿರುವಂಥದ್ದು, ಹಾಗೆ ಪುರುಷ ಇಲ್ಲದೆ ಸ್ತ್ರೀ ಕೂಡ ಅಪೂರ್ಣ. ಹಾಗಾಗಿ ಪೂರಕವಾಗಿ ಇವರಿಬ್ಬರು ಇರಬೇಕು ಅನ್ನುವಂಥ ಸಂದೇಶವನ್ನು ನೀಡಲಿಕ್ಕಾಗಿಯೇ ಈ ಶಿವ ಅರ್ಧನಾರೀಶ್ವರ ರೂಪವನ್ನು ತೆಗೆದುಕೊಂಡ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರೂ ಕೂಡ ಸಮಾನರು. ಅವರನ್ನು ಸಮಾನವಾಗಿ ಗೌರವಿಸಬೇಕು, ಸಮಾನ ಸ್ಥಾನಮಾನವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವೆಲ್ಲ ಬಂದಿರುವಂಥದ್ದು. ಹಾಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪತಿ ಪತ್ನಿ ಇಬ್ಬರೂ ಒಟ್ಟಾಗಿ ಇರಬೇಕು. ಒಂದು ವೇಳೆ ಮಕ್ಕಳಿಗೆ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಪತಿಯೋ ಅಥವಾ ಪತ್ನಿಯೋ ಇಲ್ಲದೇ ಇದ್ದರೆ, ತೀರಾ ಹತ್ತಿರದ ಬಂಧುಗಳಲ್ಲಿರುವಂಥ ದಂಪತಿಗಳು ಆ ಕನ್ಯಾದಾನವನ್ನು ಮಾಡುವಂಥದ್ದು ಅಥವಾ ಅಂಥ ಶುಭ ಕಾರ್ಯಗಳಲ್ಲಿ ಕರ್ತೃವಾಗಿ ಇರುವಂಥದ್ದು ಸಾಮಾನ್ಯವಾಗಿ ನೋಡುವಂಥ ವಿಚಾರ. ಒಟ್ಟಾರೆ ದಂಪತಿಗಳು ಇರಬೇಕು ಜೊತೆಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಈ ಅರ್ಧನಾರೀಶ್ವರನ ಬಲಭಾಗ ಪುರುಷ ಮತ್ತು ಎಡಭಾಗ ಸ್ತ್ರೀಯದ್ದಾಗಿರುತ್ತೆ. ಆದ್ದರಿಂದಲೇ ಸ್ತ್ರೀಯನ್ನು ವಾಮಾಂಗಿ ಎಂದು ಕರೆಯುವಂಥದ್ದು ಕೂಡ ಇದೆ.
ಇಲ್ಲಿ ವಾಮ ಅಂತ ಹೇಳಿದ್ರೆ ಎಡಭಾಗ ಅನ್ನುವಂಥದ್ದು. ಹಾಗಾಗಿ ಎಡಭಾಗ ಇಲ್ಲಿ ಹೃದಯದ ಸ್ಥಳ ಮತ್ತು ಅಂತಃಪ್ರಜ್ಞೆ ಮತ್ತು ಸೃಜನಶೀಲತೆಯಂತಹ ಸ್ತ್ರೀಲಿಂಗ ಗುಣಲಕ್ಷಣಗಳೊಂದಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿನೇ ಈ ಎಡಭಾಗ ಬಲಭಾಗ ಬಹಳ ವಿಶೇಷವಾಗಿ ಉಪಯೋಗಿಸುವಂಥದ್ದು ಕೂಡ ಇದೆ. ಹಾಗೆಯೇ ಈ ಮೆದುಳನ್ನು ಅಧ್ಯಯನ ಮಾಡಿರುವಂಥವರು ಬಹಳ ವಿಶೇಷವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಹೇಳುವಂಥದ್ದು ಬಲ ಮೆದುಳು ಕಲ್ಪನೆಯನ್ನು ಸೂಚಿಸುತ್ತೆ. ಅಂದರೆ ಒಬ್ಬ ಮನುಷ್ಯನಿಗೆ ಕಲ್ಪನೆ ಬರಬೇಕು ಅಂತ ಹೇಳಿದ್ರೆ ಅದು ಬಲ ಮೆದುಳು ಆಕ್ಟಿವೇಟ್ ಆಗಿರುತ್ತೆ ಅನ್ನುವಂಥದ್ದು. ಹಾಗೆ ಯೋಚನೆ ಆಗಲಿ, ವೀಕ್ಷಣೆ, ಕಲೆ, ಇನ್ನು ಶಬ್ದ ಮಾಡುವಂಥದ್ದು, ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಒಂದು ಸಂವೇದನೆ, ಹಗಲುಗನಸು ಕಾಣುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಬಲಮೆದುಳು ನಿರ್ವಹಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಎಡಮೆದುಳು ಒಂದು ತರ್ಕವನ್ನು ಮಾಡಲಿಕ್ಕೆ, ವಾದ, ಒಂದು ಲಾಜಿಕ್ಕಾಗಿ ಮಾತಾಡಲಿಕ್ಕೆ, ಅನುಕರಣೆಯನ್ನು ಮಾಡಲಿಕ್ಕೆ, ಗಣಿತ, ಲೆಕ್ಕಾಚಾರ, ಹಾಗೆ ಯೋಚನೆ, ಇನ್ನು ಶಬ್ದಗಳ ಸಂಗ್ರಹಣೆ ಮಾಡಿಕೊಳ್ಳುವಂಥದ್ದು, ಒಂದು ಚಿಂತನೆಯನ್ನು ಮಾಡುವಂಥದ್ದು, ಸತ್ಯಾಸತ್ಯತೆಯನ್ನು ವಿಚಾರ ಮಾಡುವಂಥದ್ದು, ಈ ಎಲ್ಲವನ್ನು ಕೂಡ ಕೆಲಸ ನಿರ್ವಹಿಸುವಂಥದ್ದು ಎಡಮೆದುಳು ಅಂತಹ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಹಾಗಾಗಿನೇ ಇಲ್ಲಿ ಬಲಮೆದುಳು ಪುಲ್ಲಿಂಗದ ಲಕ್ಷಣಗಳನ್ನು ಹೊಂದಿರುತ್ತೆ ಅನ್ನುವಂಥದ್ದನ್ನು ಹೇಳಬಹುದು. ಅಂದರೆ ಯಾವುದೇ ರೀತಿಯ ಬಲ, ಪರಾಕ್ರಮ, ಶೌರ್ಯ ಮತ್ತು ವ್ಯವಸ್ಥಿತ ಚಿಂತನೆ ಇದನ್ನು ಮಾಡುವಂಥದ್ದು ಬಲಭಾಗ. ಅದರಿಂದಲೇ ಈ ಬಲಭಾಗಕ್ಕೆ ಪೂರಕವಾಗಿ ಎಡಭಾಗದಲ್ಲಿ ಕ್ರಿಯೆಗಳು ನಡೀತಾ ಇರಬೇಕು. ಆದ್ದರಿಂದನೇ ಪುರುಷನ ಎಡಭಾಗದಲ್ಲಿ ಸ್ತ್ರೀ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಗಂಡು ಹೆಣ್ಣಿನ ಒಂದು ಸಂಬಂಧ ಬಹಳ ವಿಶೇಷ ಸ್ಥಾನವನ್ನು ಪಡ್ಕೊಂಡಿರಬೇಕು ಅನ್ನುವಂಥದ್ರ ಅರ್ಥ ಇದು. ಇನ್ನು ಇನ್ನೊಂದು ಕಾರಣವನ್ನು ಹೇಳುವಂಥದ್ದು ಅಂದರೆ ಯಾಕೆ ಪುರುಷನ ಎಡಭಾಗದಲ್ಲೇ ಹೆಣ್ಣು ಇರಬೇಕು ಅಂತ ಹೇಳಿದ್ರೆ, ಇಲ್ಲಿ ಮನುಷ್ಯರಿಗೆ ಸಾಮಾನ್ಯವಾಗಿ ಎಡಭಾಗದಲ್ಲಿ ಹೃದಯ ಇರುತ್ತೆ. ಇದು ದೇಹಕ್ಕೆ ಚಲನ ಶಕ್ತಿಯನ್ನು ಕೊಡುವಂಥದ್ದು. ಈ ಭಾಗದಿಂದಲೇ ನಮ್ಮಲ್ಲಿ ಒಂದು ಶಕ್ತಿ ಉತ್ಪನ್ನ ಆಗುವಂಥದ್ದು. ಹಾಗಾಗಿ ಮನುಷ್ಯನ ಬಲಭಾಗಕ್ಕಿಂತ ಎಡಭಾಗಕ್ಕೆ ಪ್ರಮುಖವಾದಂತಹ ಸ್ಥಾನ ಇದೆ. ಆ ಕಾರಣದಿಂದಲೇ ಅರ್ಧಾಂಗಿ ಆದಂಥವಳು ಎಡಭಾಗದಲ್ಲಿಯೇ ನಿಲ್ಲಬೇಕು ಅನ್ನುವಂಥದ್ದು ಶಾಸ್ತ್ರ. ಹಾಗೆ ಗಂಡಿನ ಎಡಭಾಗದಲ್ಲಿಯೇ ಹೆಂಡತಿ ಮಲಗಬೇಕು ಅನ್ನುವಂಥದ್ದು, ಅಥವಾ ಗಂಡನ ಎಡಭಾಗದಲ್ಲಿಯೇ ಕುಳಿತು ಪ್ರಯಾಣ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಶಾಸ್ತ್ರ ಪದ್ಧತಿ ತಿಳಿಸ್ತಾ ಇರುವಂಥದ್ದು. ಇದಕ್ಕೆಲ್ಲ ಮತ್ತಷ್ಟು ವಿವರಣೆಗಳು ಕೂಡ ಇದೆ. ಹಾಗೆ ಈ ಸಮಾರಂಭಗಳಲ್ಲಿ ಗ್ರೂಪ್ ಫೋಟೋ ಅನ್ನುವಂಥದ್ದನ್ನು ತೆಗೆಸ್ಕೊಳ್ತಾರೆ ಸಾಮಾನ್ಯವಾಗಿ. ಅಂತಹ ಶುಭ ಸಮಾರಂಭಗಳಿಗೆ ಪತಿ ಪತ್ನಿಯರು, ಹಾಗೆ ತಂದೆ ತಾಯಿಯಂದರು, ಅಕ್ಕ ತಂಗಿಯರು, ಸಹೋದರರು, ಮಕ್ಕಳು ಇವರೆಲ್ಲರೂ ಜೊತೆಯಲ್ಲಿ ಹೋಗ್ತೀವಿ. ಅಂತಹ ಸಂದರ್ಭದಲ್ಲಿ ಪುರುಷರ ಬಲಭಾಗದಲ್ಲಿ ಅಕ್ಕ ತಂಗಿ, ಬಂಧು ಭಗಿನಿಯರು ನಿಲ್ಲಬೇಕು. ಇನ್ನು ಎಡಭಾಗದಲ್ಲಿ ಹೆಂಡತಿ ಮಾತ್ರ ನಿಲ್ಲಬೇಕು ಅನ್ನುವಂಥದ್ದು ಇದೆ. ಇನ್ನು ಹೆಂಡತಿಯಾದವಳು ಈ ಸಾಂಸಾರಿಕ ಬದುಕಿನಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋದ್ರಿಂದ ಎಡಭಾಗದಲ್ಲಿದ್ದರೆ ಅದು ಶರೀರದಲ್ಲಿರುವಂತಹ ಪ್ರಮುಖವಾದ ಒಂದು ಅಂಗ ಏನು ಹೃದಯ ಇದೆ ಅದಕ್ಕೆ ಸರಿಸಮಾನವಾಗಿ ಇರುತ್ತೆ. ಆದ್ದರಿಂದಲೇ ಹೆಂಡತಿಯನ್ನು ಕೂಡ ಅರ್ಧಾಂಗಿ ಅಂತ ಹೇಳಿ ಕಳೆಯುವಂಥದ್ದು ಇದೆ. ಈ ಕಾರಣದಿಂದಾಗಿ ನಮ್ಮ ದೇಹದಲ್ಲಿ ಹೃದಯ ಮಾಡುವಂಥ ಎಲ್ಲ ಕೆಲಸಗಳನ್ನು ಕೂಡ ಹೆಂಡತಿ ಮಾಡ್ತಾಳೆ. ಅದಕ್ಕಾಗಿಯೇ ಆ ಹೆಂಡತಿಗೆ ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಕೆ ಇಲ್ಲದೆ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಗಂಡಸಿಗೆ ಹಕ್ಕಿಲ್ಲ, ಅವಕಾಶಗಳಿಲ್ಲ. ಪ್ರತಿಯೊಂದನ್ನು ಕೂಡ ಹೆಂಡತಿಯ ಸಹಮತಿಯನ್ನು ಪಡೆದೇ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಧರ್ಮಶಾಸ್ತ್ರ ಹೇಳುವಂಥದ್ದು. ಹಾಗಾಗಿನೇ ಧರ್ಮಪತ್ನಿ ಅಂತ ಹೇಳಿ ಕರೆಯುವಂಥದ್ದೇ ಈ ಕಾರಣಕ್ಕಾಗಿ. ಧರ್ಮದಿಂದ ನಡೆಯುವಂಥವಳು. ಗಂಡ ಒಂದು ವೇಳೆ ಸರಿದಾರಿಯಲ್ಲಿ ನಡೆಯದೇ ಇದ್ದರೆ ಅಂಥವ್ರನ್ನ ಎಚ್ಚರಿಸುವಂಥವ್ರು ಕೂಡ ಪತ್ನಿಯೇ. ಹಾಗಾಗಿ ಸಾಂಸಾರಿಕವಾಗಿ ಎಲ್ಲ ರೀತಿಯ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿ, ಹಾಗೆ ಎದುರಾಗುವಂತಹ ಕಷ್ಟ ಸುಖಗಳನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಆ ಸಂಸಾರವನ್ನು ತೂಗಿಸುವಂಥವಳು ಹೆಂಡತಿ. ಅದರಿಂದಲೇ ವಿಶೇಷ ಸ್ಥಾನಮಾನ ಇದೆ ಅನ್ನುವಂಥದ್ದನ್ನು ಧರ್ಮಶಾಸ್ತ್ರಗಳು ಹೇಳಿರುವಂಥದ್ದು. ಹಾಗೆ ನಾವು ಯಾವುದೇ ಪುರಾಣಗಳಲ್ಲಿ ನೋಡಿ, ಅದರಲ್ಲಿ ಭಗವಂತ ಆಗಲಿ ಭಗವತಿಯಾಗಲಿ ಜೊತೆಯಲ್ಲಿದ್ದೇ ಚಟುವಟಿಕೆಗಳನ್ನು ನಿರ್ವಹಿಸುವಂಥದ್ದು. ಹಾಗಾಗಿನೇ ಕೆಲವು ರಕ್ಕಸರನ್ನು ಸಂಹಾರ ಮಾಡಲಿಕ್ಕೆ ದೇವತೆಗಳಿಗೆ ಶಕ್ತಿಯನ್ನು ಆವಾಹನೆ ಮಾಡಿ, ಅಂದರೆ ಈ ದೇವರುಗಳು ಶಕ್ತಿಯನ್ನು ಆಕೆಯಲ್ಲಿ ತುಂಬಿಸಿ ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಈ ರೀತಿಯಲ್ಲೇ ಸ್ತ್ರೀ ಪುರುಷ ಇಬ್ಬರೂ ಕೂಡ ಈ ಸೃಷ್ಟಿಗೆ ಕಾರಣವಾಗುವಂಥವ್ರು. ಅದಕ್ಕಾಗಿಯೇ ಈ ಒಂದು ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇನ್ನು ದ್ವಾದಶ ರಾಶಿಯವರ ಗೋಚಾರ ಫಲಗಳ ಬಗ್ಗೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ.
ಮೇಷರಾಶಿಯವರಿಗೆ ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗುವಂಥ ದಿನ. ಆದರೆ ಈ ಸಂತೋಷ ಅನ್ನುವಂಥದ್ದೇನಿದೆ, ಇದು ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ಅದರ ಬಗ್ಗೆ ಕೂಡ ಈ ದಿನ ಗಮನವನ್ನು ಕೊಡಬೇಕು. ಹಾಗೆ ನಿಮ್ಮ ಸಂಗಾತಿಯ ಆರೋಗ್ಯ ನಿಮ್ಮನ್ನು ಈ ದಿನ ಚಿಂತೆಗೀಡು ಮಾಡುವಂಥದ್ದು, ಅವರಿಗಾಗಿ ಸ್ವಲ್ಪ ಪ್ರಯಾಣ, ಓಡಾಟ, ಖರ್ಚು ವೆಚ್ಚಗಳು ಕೂಡ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ, ನಿಮ್ಮ ವ್ಯವಹಾರಗಳ ಸಂದರ್ಭದಲ್ಲೂ ಕೂಡ ನಿಮ್ಮ ಶ್ರಮವನ್ನು ಪ್ರಶಂಸೆ ಮಾಡುವಂಥವ್ರು ಇದ್ದಾರೆ. ನಿಮ್ಮ ಮಿತ್ರರೋ ಬಂಧುಗಳೋ ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ ನೀಡುವಂಥ ಒಂದು ಸನ್ನಿವೇಶ ಕೂಡ ಇದೆ. ಇದರ ಲಾಭವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಸ್ಥಿರಾಸ್ತಿ ವಿಚಾರವಾಗಿ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಉಜ್ವಲವಾದ ದಿನವನ್ನು ಅನುಭವಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ನಿಮ್ಮ ಕಲ್ಪನೆಗೆ ಅತೀತವಾದಂಥ ಕೆಲವು ವಿಚಾರಗಳು ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಕಲ್ಪನಾ ಲೋಕದಲ್ಲಿ ಇರುವಂಥದ್ದು. ಹಾಗೆ ಕೆಲವು ವಿಚಾರಗಳನ್ನು ಬಹಳ ಆಗ್ರಹಪೂರ್ವಕವಾಗಿ ಮಾಡುವಂಥದ್ದು ಇದೆ. ಅಂದರೆ ಒತ್ತಾಯ, ಎಲ್ಲೋ ಒಂದು ಬಲವಂತ, ಅಂದರೆ ನಿಮ್ಮದೇ ಕೆಲಸ ಆಗಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಕೂಡ ಈ ದಿನ ನಿಮ್ಮಲ್ಲಿ ಇರುವಂಥದ್ದು. ಇದು ನಿಮ್ಮ ಒಂದು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸಹಕಾರಿಯಾದಂಥ ಒಂದು ಮನಸ್ಥಿತಿಯನ್ನು ತರುತ್ತೆ. ಆದರೆ ಇದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿಪೂರ್ಣವಾದಂಥ ಜೀವನ ಭಾವಪೂರ್ಣವಾಗಿ ಇರುವಂಥದ್ದು ಮತ್ತು ಇದನ್ನು ಸಂಪೂರ್ಣವಾಗಿ ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಗಳಿಕೆಯನ್ನು, ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಅಂದರೆ ಸಂಪಾದನೆ ಮಾಡುವಂಥ ಸಂದರ್ಭ ಈ ದಿನ ವಿಶೇಷ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಹೊಸ ಕೆಲಸಗಳನ್ನು ಆಲೋಚನೆ ಮಾಡುವಂಥದ್ದು, ಹೊಸತನ್ನು ಮಾಡುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗುತ್ತೆ. ಇದೆಲ್ಲವನ್ನು ಕೂಡ ಈ ದಿನ ನಿಮ್ಮ ವಿವೇಚನಾ ಶಕ್ತಿಯಿಂದ ಮುಂದುವರಿಸಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಸಂತೋಷದ ದಿನ, ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಗೌರವ ಸಿಕ್ಕುವಂಥ ದಿನ. ಅದನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ದೀರ್ಘಕಾಲದಿಂದ ಇರುವಂಥ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥ ದಿನ. ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಸಲಹೆ ಮಾರ್ಗದರ್ಶನದಲ್ಲಿ ಈ ದಿನ ಅಂತಹ ಸಮಸ್ಯೆಯೊಂದು ಇತ್ಯರ್ಥ ಆಗುತ್ತೆ. ಹಾಗೆ ಈ ದಿನ ನೀವು ಸಂಗ್ರಹ ಮಾಡುವಂಥ ಯಾವುದೇ ಮಾಹಿತಿ, ವಿಚಾರಗಳು ನಿಮ್ಮ ಜ್ಞಾನಾಭಿವೃದ್ಧಿಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಇದನ್ನು ನೀವು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ದಿನ ಪ್ರಾಮಾಣಿಕ ಒಂದು ವ್ಯಕ್ತಿತ್ವ ಇರುವಂಥವರು ಅಥವಾ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯನ್ನು ತೋರಿಸುವಂಥ ವ್ಯಕ್ತಿಯ ಜೊತೆಗೆ ನಿಮ್ಮ ವ್ಯವಹಾರಗಳನ್ನು ಇಟ್ಕೊಳ್ಳಿ. ಪಾರ್ಟ್ನರ್ಶಿಪ್ಪಲ್ಲಾದರೂ ಅಷ್ಟೇ, ಅಥವಾ ಹೊಸ ವ್ಯವಹಾರವನ್ನು ಆರಂಭ ಮಾಡಲಿಕ್ಕೂ ಅಷ್ಟೇ ಈ ದಿನ ಅಂಥ ಪ್ರಾಮಾಣಿಕತೆ ಬಹಳ ಮುಖ್ಯವಾಗುತ್ತೆ ನಿಮಗೆ. ಏಕೆಂದರೆ ಇಲ್ಲಿಯವರೆಗೆ ಹೆಚ್ಚು ಜನ ನಿಮಗೆ ಮೋಸ ಮಾಡಿರುವಂಥವ್ರೆ. ಆದರೆ ಈ ದಿನದ ಆಯ್ಕೆ ಅನುಭವದ ಮೇಲೆ ಇರಬೇಕು. ಅದಕ್ಕಾಗಿ ಸ್ವಲ್ಪ ವಿವೇಚನೆ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಪತ್ನಿಯಿಂದ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಂದ ಬರುವಂಥ ಒಂದು ವಿಶೇಷ ಅವಕಾಶಗಳೇನಿದೆ, ಇದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಎಲ್ಲ ಸಂಬಂಧದಿಂದ ದೂರ ಇರಬೇಕು ಅನ್ನೋವಂಥ ಒಂದು ಮನಸ್ಥಿತಿ ನಿಮಗೆ ಇರುವಂಥದ್ದು. ಏಕೆಂದರೆ ನಿಮಗಾಗಿ ನಿಮ್ಮ ವೈಯಕ್ತಿಕ ಸಮಯ ಅನ್ನುವಂಥದ್ದು ಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಹೋರಾಟ ಅನ್ನುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಪ್ರಯತ್ನ ಪಟ್ಟಷ್ಟು ಒಳ್ಳೆಯ ಫಲ ಸಿಕ್ಕತ್ತೆ. ಮುಂದುವರಿಸಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ.
ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ನಿಭಾಯಿಸುವಂಥ ದಿನ. ಹಾಗೆ ಯಾವುದೇ ಒತ್ತಡಗಳಿದ್ದರೂ ಅದನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಅದು ನಿಮ್ಮಲ್ಲಿರುವಂಥ ಒಂದು ಧನಾತ್ಮಕ ಶಕ್ತಿ. ಹಾಗೆ ಈ ದಿನದಲ್ಲಿ ದೈಹಿಕ ಚಟುವಟಿಕೆಗಳು ಹೆಚ್ಚಾಗಿರುವಂಥದ್ದು, ಇದರಿಂದ ಸ್ವಲ್ಪ ದೇಹಾಲಸ್ಯ ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಈ ಕಿರಿಕಿರಿಯನ್ನು ಉಂಟು ಮಾಡುವಂಥ ಪರಿಸ್ಥಿತಿಗಳಿಂದ ಆದಷ್ಟು ಬೇಗ ಹೊರಬರಬೇಕು. ಏಕೆಂದರೆ ನಿಮ್ಮ ಮನಸ್ಸಿಗೆ ಇಂಥ ಸನ್ನಿವೇಶಗಳು ಹಿಡಿಸಲ್ಲ. ಎಲ್ಲೇ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮನಸ್ಸಿಗೆ ಬೇಸರ ಅನ್ನುವಂಥದ್ದು ಆಗಬಹುದು ನಿಮಗೆ. ಆದ್ದರಿಂದ ಅಂಥ ಸನ್ನಿವೇಶದಿಂದ ಹೊರಗೆ ಬಂದು ಸ್ವಚ್ಛಂದವಾಗಿರುವಂಥ ಒಂದು ವಾತಾವರಣದಲ್ಲಿ ಇರಬೇಕು ಅಂತ ಮನಸ್ಸು ಕೆಲವರಿಗೆ ಬರುತ್ತೆ ಈ ದಿನದಲ್ಲಿ. ಆದರೂ ಕೂಡ ಅದಕ್ಕೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ. ಇನ್ನು ಉದ್ಯಮಶೀಲರಿಗೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಎಂಟರ್ಪ್ರೆನ್ಯೂರ್ಶಿಪ್ ಮಾಡುವಂಥವ್ರು, ಸ್ವಲ್ಪ ರಿಸ್ಕನ್ನು ತೆಗೆದುಕೊಂಡು ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥವ್ರಿಗೆ ಒಳ್ಳೆಯ ದಿನ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀರಿ ನೀವು, ಆದರೆ ಈ ದಿನ ಸ್ವಲ್ಪ ಮನಸ್ಸು ಮುಖ್ಯವಾಗುತ್ತೆ. ವೇರ್ ದೆರ್ ಎ ವಿಲ್ ದೆರ್ ಎ ವೇ, ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆಯ ಕೆಲಸಗಳಾಗುತ್ತೆ ಈ ದಿನ ನಿಮ್ಮಿಂದ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ವ್ಯವಸ್ಥಿತವಾದಂತಹ ತೀರ್ಮಾನವನ್ನು ಕೈಗೊಳ್ಳಬೇಕು. ಎಲ್ಲೋ ಒಂದು ಕಡೆ ವ್ಯವಹಾರಗಳಲ್ಲಿ ಲಾಭ ಸಾಮಾನ್ಯವಾಗಿರುವಂಥದ್ದು, ಆದರೆ ಈ ದಿನ ನಷ್ಟ ಅಧಿಕವಾಗುವಂಥ ಸಾಧ್ಯತೆಗಳಿದೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಈ ದಿನ ನಿಮ್ಮನ್ನು ಈ ಸ್ಥಿತಿಯಲ್ಲಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ವಿಚಿತ್ರವಾದಂಥ ನಡವಳಿಕೆ ಉಳ್ಳಂಥವರ ಒಂದು ಜೊತೆ ಈ ದಿನ ಇರಬೇಕಾಗತ್ತೆ. ಅಂಥವರ ಜೊತೆ ವ್ಯವಹಾರ ಇಲ್ಲ ಒಂದು ಪ್ರಯಾಣ ಇಲ್ಲ ಯಾವುದೋ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಆದ್ದರಿಂದ ವಿಚಿತ್ರವಾದಂತಹ ಫಲಿತಾಂಶಗಳೇ ಬರುವಂಥದ್ದು. ಹಾಗೆ ಮನಸ್ಸಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ಹಿಂದೆ ಮಾಡಿರುವಂಥ ಒಂದೆರಡು ಕೆಲಸಗಳು ಈ ದಿನ ನಿಮಗೆ ಪಶ್ಚಾತ್ತಾಪವನ್ನು ತರಿಸುವಂಥದ್ದು. ಹಾಗಾಗಿ ಅವುಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥದ್ದು ಕೂಡ ಇದೆ. ಇದು ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ. ಆದ್ದರಿಂದ ನಿಮ್ಮ ಪ್ರಗತಿ ಏನಿದೆ, ನಿಮ್ಮ ಮುಂದಿನ ಕೆಲಸ, ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಹಳೆಯದನ್ನು ಮರೆಯಿರಿ. ಹಾಗೆ ಹಳೆಯದರಿಂದ ಏನಾದರೂ ಪಾಠವನ್ನು ಕಲಿತಿದ್ರೆ ಈ ದಿನ ಅದನ್ನು ಅನುಸರಣೆ ಮಾಡ್ಕೊಳ್ಳಿ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯವನ್ನು ನೀವು ಬಹಳ ಬೇಗ ಗುರುತಿಸ್ಕೊಳ್ತೀರಿ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು ಅನ್ನೋಂಥದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಅರ್ಥೈಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸನ್ನಿವೇಶ ಕೂಡ ಇದೆ, ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಕಾರಾತ್ಮಕ ಆಲೋಚನೆಗಳು ಬರಬಾರ್ದು. ಇದೊಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಆಗುವಂಥದ್ದು ಇದೆ. ಆದ್ದರಿಂದಲೇ ಅವುಗಳನ್ನು ಆದಷ್ಟು ಬೇಗ ದೂರ ಮಾಡುವಂಥದ್ದು. ಅಂಥ ವ್ಯಕ್ತಿಗಳ ಜೊತೆ ಈ ದಿನ ಸೇರಬೇಡಿ. ನೋಡಿ, ಯಾರು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತಾರೆ ಅಂಥವರು ಸ್ವಲ್ಪ ನಿಮಗೆ ಆಘಾತವನ್ನು ತರುವಂಥವ್ರು. ಹಾಗೆ ನಿಮಗೆ ಈ ದಿನ ಸಂಪೂರ್ಣವಾಗಿ ಮಾನಸಿಕ ತೃಪ್ತಿಯನ್ನು ನೀಡುವಂಥ ದಾನ ಧರ್ಮ, ಭಗವಂತನ ಸೇವೆ ಇತ್ಯಾದಿ ಕಾರ್ಯಗಳಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಬೇಕು ಈ ದಿನದಲ್ಲಿ. ಏಕೆಂದರೆ ಮನಸ್ಸಿನ ಶಾಂತಿ ಬಹಳ ಮುಖ್ಯ ಈ ದಿನ. ಹಾಗೆ ಈ ದಿನ ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಅಂದರೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭಾಂಶ ಬರದೇ ಇರ್ಬೋದು, ಆದರೂ ಕೂಡ ಈ ದಿನದ ಒಂದು ಸೋಲು ಏನಿದೆ ನಾಳೆಯ ಗೆಲುವು, ಆ ಒಂದು ದೃಷ್ಟಿಯಲ್ಲಿ ಈ ದಿನವನ್ನು ನೀವು ಪರಿಗಣಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ವ್ಯತ್ಯಾಸಗಳಾದರೆ ಕುಟುಂಬದಲ್ಲಿ ಒಂದು ಸಹಾನುಭೂತಿ, ಕರುಣೆ ಅನ್ನುವಂಥದ್ದು ಇರಲಿ, ಸ್ವಲ್ಪ ಹೊಂದಾಣಿಕೆ. ಜೊತೆಗೆ ಈ ದಿನ ತಪ್ಪು ಮಾಡಿದವರು ನಿಮ್ಮ ಎದುರಿಗಿದ್ದರೂ ಕೂಡ ಅವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣವನ್ನು ಬೆಳೆಸ್ಕೊಳ್ಳಿ, ಸಮಾಧಾನ ಸಿಕ್ಕತ್ತೆ. ಈ ದಿನ ವಿಶೇಷವಾಗಿ ನೀವು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ
ಈ ದಿನ ಆರೋಗ್ಯಪೂರ್ಣವಾದಂತಹ ದಿನ, ಒಳ್ಳೆಯ ಆಲೋಚನೆಗಳು ಬರುವಂಥ ದಿನ. ಆದರೆ ನಿಮ್ಮ ಸುತ್ತಮುತ್ತ ಇರುವಂಥವರು ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥದ್ದು. ಅಂದರೆ ಏನೋ ಮಾಡಲಿಕ್ಕೆ ಹೋಗ್ತೀರಿ, ಯಾರೋ ಅದಕ್ಕೆ ಅಡೆತಡೆಯನ್ನು ಉಂಟು ಮಾಡುವಂಥವ್ರು, ಏನೋ ಒಂದು ಸಮಸ್ಯೆ ಎದುರಾಗುವಂಥದ್ದು ಕೂಡ ಇದೆ. ಅದನ್ನು ನಿಭಾಯಿಸಬೇಕು, ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಧೈರ್ಯವನ್ನು ತಂದುಕೊಳ್ಬೇಕು. ಹಾಗೆ ಈ ದಿನ ನಿಮ್ಮ ನಂಬಿಕಸ್ಥರ ಜೊತೆ ಮಾತ್ರ ಹಣಕಾಸಿನ ವ್ಯವಹಾರಗಳನ್ನು ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಕೆಲವು ಪ್ರೀತಿ ಪ್ರೇಮದ ವಿಚಾರಗಳೇನಿದೆ ಅದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಒಂದು ಕಡೆ ಸಂತೋಷ ಆದರೆ ಮತ್ತೊಂದು ಕಡೆ ಸ್ವಲ್ಪ ಶ್ರಮ ಪಡಬೇಕು. ಚಾಲೆಂಜಿಂಗ್ ಆಗಿರುವಂಥ ಕೆಲಸಗಳು ಬರುವಂಥದ್ದು. ಇವೆರಡೂ ಕೂಡ ಈ ದಿನ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನು ಈ ದಿನ ಚೆನ್ನಾಗಿಟ್ಕೊಳ್ಳಿ, ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸಂತೋಷವನ್ನು ಹಂಚಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ತುಂಬ ಮಾತಾಡುವಂಥದ್ದು, ಮಾತು ಬರೀ ಮಾತಾಡೇನೆ ಈ ದಿನದಲ್ಲಿ ನಿಮ್ಮ ಸಾಧನೆಯನ್ನು ಹೇಳ್ಕೊಳ್ತೀರಿ. ಇದು ನಿಮಗೆ ತೃಪ್ತಿ. ಕೆಲವರು ನೋಡಿ ದುಃಖವನ್ನು ನಿಮ್ಮ ತುಂಬ ತೀರಾ ಹತ್ತಿರದಲ್ಲಿರುವಂಥವರ ಜೊತೆ ಹಂಚಿಕೊಳ್ಳುವಂಥದ್ದು ಇದೆ. ಇದು ದುಃಖವನ್ನು ಹೊರಗೆ ಹಾಕುವಂಥ ಒಂದು ಒಳ್ಳೆಯ ಔಟ್ಲೆಟ್, ಇದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕೂಡ. ಹಾಗಾಗಿ ನಂಬಿಕಸ್ಥರ ಜೊತೆ ಈ ದಿನ ವ್ಯವಹಾರ, ಮಾತುಕತೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಸಮಾಧಾನ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನೀವು ಒಳ್ಳೆಯದಾಗತ್ತೆ. ನವಗ್ರಹಗಳ ದರ್ಶನ ಮಾಡಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಉದಾರವಾದಂಥ ಮನೋಭಾವ. ಯಾವುದು ಬರಲಿ ಹೋಗಲಿ ಯಾವುದಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಯಾವುದಕ್ಕೂ ಒಂದು ಪ್ರತಿಕ್ರಿಯೆಯನ್ನು ನೀಡಲ್ಲ. ಅಂಥ ಒಂದು ಸ್ಥಿತಪ್ರಜ್ಞತೆ ಈ ದಿನ ಇರುವಂಥದ್ದು. ಇದು ನಿಮ್ಮ ಅನುಭವದಿಂದ ಬಂದಿರುವಂಥ ಒಂದು ಪಾಠ, ಅಂಥ ಒಂದು ಆತ್ಮವಿಶ್ವಾಸ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮೃದ್ಧ ಜೀವನಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು, ಒಳ್ಳೆಯ ಅಡಿಪಾಯ ಅನ್ನುವಂಥದ್ದನ್ನು ಹಾಕ್ಕೊಳ್ಬಹುದು. ಹಾಗೆ ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವಿಚಾರಗಳು ಬಹಳ ವಿವೇಚನೆಯಿಂದ ನಡೆಯುತ್ತೆ. ನಿಮ್ಮ ಪೋಷಕರ ಜೊತೆ, ನಿಮ್ಮ ಬಂಧು ಬಾಂಧವರ ಜೊತೆ ನಿಮ್ಮ ಒಂಟಿತನವನ್ನು ಹಂಚಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಈ ದಿನ ನಿಮಗಿದೆ. ಹಾಗೆ ಅಮೂಲ್ಯವಾದಂಥ ಭಾವನೆ ಬರುವಂಥದ್ದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಿಂದ, ಅವರ ಪ್ರೇರೇಪಣೆಯಿಂದ. ಈ ದಿನ ಉತ್ತಮವಾದಂಥ ದಿನ. ಎಲ್ಲ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುವಂಥದ್ದಿದೆ. ಹಾಗೆ ಯಾವುದೋ ಒಂದು ಕಾರಣದಿಂದ ಒತ್ತಡದ ಕೆಲಸಗಳೇನಾದರೂ ಬಂದರೆ ಆ ಒಂದು ಸಂದರ್ಭ ನಿಮ್ಮ ಸ್ನೇಹಿತರ ಜೊತೆ ಅಥವಾ ನಿಮ್ಮ ಕೊಲೀಗ್ಸ್ ಜೊತೆ ಇದನ್ನು ಹಂಚಿಕೊಳ್ಳಿ. ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಇದು ಕೂಡ ಒಂದು ಸ್ಟ್ರಾಟಜಿ. ಇದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ನಿಮ್ಮ ಶಕ್ತಿಯ ಮಟ್ಟ ತುಂಬ ಗಣನೀಯ ಪ್ರಮಾಣದಲ್ಲಿದೆ. ಅಂದರೆ ಕನ್ಸಿಡರಬಲ್ ಆಗಿ ಈ ದಿನ ತುಂಬ ಆ್ಯಕ್ಟಿವ್ ಆಗಿರ್ತೀರಿ. ಹಾಗೆ ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕುವಂಥ ದಿನ ಕೂಡ. ಯಾಕೆಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಿದೆ, ನಿಮ್ಮ ಗುರಿಗಳೇನಿದೆ, ಈ ದಿನದ ಕೆಲಸಗಳೇನಿದೆ ಅದನ್ನು ಬಹಳ ವ್ಯವಸ್ಥಿತವಾಗಿ ಆರಂಭ ಮಾಡ್ತೀರಿ. ತುಂಬ ಲೆಕ್ಕಾಚಾರ, ಕ್ಯಾಲ್ಕುಲೇಟಿವ್ ಆಗಿ ಇರುವಂಥ ಮನಸ್ಸು ಕೂಡ ಈ ದಿನ ಇದೆ. ಹಾಗೆ ಈ ದಿನ ನಿಮ್ಮ ಕನಸಿನ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅವರೊಂದಿಗೆ ನೀವು ಕಳೆಯುವಂಥ ಸಮಯ ತುಂಬ ಉತ್ಸಾಹವನ್ನು, ಸಂತೋಷವನ್ನು ತರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಪ್ರೇರೇಪಣೆ ಈ ದಿನ ನಿಮಗೆ ಆದರ್ಶವಾಗಿ ನಿಲ್ಲುತ್ತೆ. ಹಾಗೆ ನಿಮ್ಮ ಮಾತಾಗಲಿ, ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭಗಳಲ್ಲಾಗಲಿ ಸ್ವಲ್ಪ ಜಾಗ್ರತೆಯಿಂದನೇ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮ ಮಾತು ಈ ದಿನ ಬಹಳ ಅಮೂಲ್ಯವಾಗಿರುವಂಥದ್ದು. ಹಾಗೆ ಯಾವುದೇ ಒಂದು ಬಾಕಿ ಹಣವನ್ನು ಪಾವತಿ ಮಾಡಬೇಕಿದ್ರೆ ಅದನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ಅದನ್ನು ಆದಷ್ಟು ಪಾವತಿ ಮಾಡಿಬಿಡಿ. ಇದು ನಿಮಗೆ ತಲೆನೋವನ್ನು ತರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ರೀತಿ ಬಾಕಿ ಉಳಿಸ್ಕೊಂಡಿರುವಂಥದ್ದು ಅಥವಾ ಸಾಲವನ್ನು ಕೊಡಬೇಕು ಅನ್ನೋವಂಥದ್ದು ಏನಿದೆ ವಿಚಾರಗಳು, ಇದು ಸ್ವಲ್ಪ ದುಬಾರಿಯಾಗುತ್ತೆ. ಆದ್ದರಿಂದ ಈ ದಿನವೇ ಅದರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ಳಿ. ಹಾಗೆ
ಈ ದಿನ ವಿಶೇಷವಾಗಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಹಲವು ಸಂತೋಷದ ಕ್ಷಣಗಳಿದೆ. ಹಾಗೆ ವ್ಯರ್ಥವಾದಂತಹ ಸಮಯಗಳನ್ನು ಕಳೆಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೋಡಿ, ಒಂದು ಕಡೆ ಲಾಭ ಆದರೆ ಇನ್ನೊಂದು ಕಡೆ ನಷ್ಟ ಉಂಟಾಗುವಂಥದ್ದು, ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ಸಂತೋಷವನ್ನು ಹಾಳು ಮಾಡುವಂಥ ನಿಮ್ಮ ಹಿತಶತ್ರುಗಳ ಪಡೆನೇ ಇದೆ. ಹಾಗಾಗಿ ಅವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಹಣಕಾಸಿನ ವಿಚಾರವಾಗಿ ನಿಮ್ಮ ಸಂಗಾತಿಯ ಜೊತೆ ಒಂದು ಚರ್ಚೆ ನಡೆಯುವಂಥದ್ದು, ಏನೋ ಒಂದು ಮಾತುಕತೆ ನಡೆಯುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಅನಿರೀಕ್ಷಿತವಾದಂಥ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಕುಟುಂಬಕ್ಕೆ ನಿಮಗೆ ಸಂತೋಷವನ್ನು ತರುವಂಥದ್ದು. ಇನ್ನು ವಿಶೇಷವಾಗಿ ನಿಮಗೆ ಸಹಾಯ ಮಾಡಿರುವಂಥವರು ಈ ದಿನ ಮತ್ತೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುವಂಥದ್ದು. ಹಾಗಾಗಿ ನೀವು ಯಾರಲ್ಲಿ ನಂಬಿಕೆಯನ್ನಿಟ್ಟಿದ್ದೀರಿ, ಒಂದು ಬಾಂಡೇಜ್ ಅನ್ನುವಂಥದ್ದು ಚೆನ್ನಾಗಿದೆ, ಅಂಥ ಬಂಧು ಮಿತ್ರರು ಈ ದಿನ ನಿಮಗೆ ಹೆಚ್ಚಿನ ಸಹಕಾರವನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹಾಗೆ ಈ ದಿನ ನೀವು ಚಿಕ್ಕಂದಿನಲ್ಲಿ ಯಾವುದೋ ಒಂದು ಕೆಲಸವನ್ನು ತುಂಬ ಹಚ್ಕೊಂಡಿದ್ದೀರಿ, ಇಂಥ ಕೆಲಸ ನನಗೆ ಇಷ್ಟ ಅಂಥೇಳಿ ಅಂಥ ಕೆಲಸವನ್ನು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ನೀವು ಅಂದುಕೊಂಡಂಥ ಕೆಲಸಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡುವಂಥದ್ದು ಬಹಳ ವಿಶೇಷವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಅಕ್ಕಪಕ್ಕದಲ್ಲಿ, ಅಥವಾ ನಿಮ್ಮ ಮನೆಯಲ್ಲೇ ಏನಾದರೂ ಲಕ್ಷ್ಮೀ ವಿಗ್ರಹವಾಗಲಿ ಫೋಟೋ ಆಗಲಿ ಇದ್ದರೆ ಅದಕ್ಕೆ ಪೂಜೆಯನ್ನು ಮಾಡಿ. ಈ ದಿನ ಸಂಜೆ ತುಪ್ಪದ ದೀಪಗಳನ್ನು ಹಚ್ಚಿಡಿ, ವಿಶೇಷವಾಗಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನಿಮ್ಮ ದೈಹಿಕ ಚೈತನ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ದಿನ. ಹಾಗಾಗಿ ಅನಾರೋಗ್ಯದಿಂದ ಇದ್ದಂಥವರಿಗೆ ಚೇತರಿಕೆ ಇದೆ. ಹಾಗೆ ಏನೂ ತೋಚದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಇದ್ದವ್ರಿಗೂ ಕೂಡ ಈ ದಿನ ಒಳ್ಳೆಯ ಮಾರ್ಗ ಸಿಕ್ಕತ್ತೆ, ಒಳ್ಳೆಯ ಮಾರ್ಗದರ್ಶನ ಇದೆ, ಸಲಹೆ ಇದೆ ಈ ದಿನದಲ್ಲಿ. ಹಾಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ ಈ ದಿನ ಉತ್ತಮವಾದಂಥ ದಿನ. ನೋಡಿ, ನೀವು ಅಂದುಕೊಂಡಂಥ ಫಲಿತಾಂಶ ಈ ದಿನ ನಿಮಗೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆಗೆ ನಿಮ್ಮ ನೆಂಟರಿಷ್ಟರು ಬರುವಂಥದ್ದು, ಅಥವಾ ಅಂಥವರ ಮನೆಗೆ ನೀವು ಹೋಗುವಂಥ ಒಂದು ಸನ್ನಿವೇಶ ಕೂಡ ಇದೆ. ಇದು ಒಟ್ಟಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಜವಾಬ್ದಾರಿಯನ್ನು ಬೇರೆಯವರ ಜೊತೆ ಹಂಚಿಕೊಳ್ಳುವಂಥ ಒಂದು ವಿಶೇಷ ಪ್ರಯತ್ನ ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರನ್ನು ನಿರಾಸೆಗೊಳಿಸಬೇಡಿ. ಅವರು ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ಅವರಿಗಾಗಿ ಅನ್ನುವಂಥದ್ದನ್ನು ಈ ದಿನ ತೋರಿಸ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಕೂಡ ಬೇಕಾಗುತ್ತೆ. ಹಾಗೆ ಈ ದಿನ ಪ್ರಮುಖ ವಿಚಾರಗಳು ಕುಟುಂಬದಲ್ಲಿ ಚರ್ಚೆಗೆ ಬರುವಂಥದ್ದು ಇದೆ. ಯಾವುದೋ ಒಂದು ವಿಚಾರ ಇದು ನಿಮ್ಮನ್ನು ಇನ್ವಾಲ್ವ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಜವಾಬ್ದಾರಿ, ಕುಟುಂಬದಲ್ಲಿ ನಿಮ್ಮ ಸ್ಥಾನ, ಇದನ್ನು ನೀವು ಈ ದಿನ ಸ್ಪಷ್ಟವಾಗಿ ಅರ್ಥಕೊಳ್ಬೇಕು. ಹಾಗೆ ಕೊಟ್ಟ ಮಾತಿಗೆ ತಪ್ಪಬೇಡಿ ಈ ದಿನದಲ್ಲಿ. ಹಾಗಾಗಿ ಯಾರಿಗೆ ಯಾವುದೇ ರೀತಿಯ ಪ್ರಾಮಿಸನ್ನು ಮಾಡಿದರೂ ಕೂಡ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಪ್ರಯತ್ನ ಮಾಡಿದಷ್ಟು ಈ ದಿನ ನಿಮಗೆ ಫಲ ಹೆಚ್ಚಾಗಿ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅಮ್ಮನವರ ದರ್ಶನ ಮಾಡಿ. ಯಾವುದಾದ್ರೂ ಒಂದು ಸ್ತ್ರೀ ದೇವತೆ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಳ್ಳೆಯ ಫಲ ಬಲ ಎರಡೂ ನಿಮಗೆ ಬರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಪರೋಕ್ಷವಾಗಿ ಎಲ್ಲ ರೀತಿಯ ಬೆಂಬಲ ಸಿಕ್ಕತ್ತೆ ನೋಡಿ. ಹಾಗಾಗಿ ನಿಮ್ಮ ಬಂಧುಗಳಾಗಲಿ, ಆಪ್ತರಾಗಲಿ, ಕುಟುಂಬಸ್ಥರಾಗಲಿ, ನಿಮ್ಮ ಸಂಗಾತಿಯಾಗಲಿ, ಸ್ನೇಹಿತರಾಗಲಿ, ಯಾರೇ ಇದ್ದರೂ ಕೂಡ ನಿಮ್ಮ ಕೆಲಸಕ್ಕೆ ಪೂರಕವಾಗಿ ನಿಲ್ತಾರೆ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಮನಸ್ಥಿತಿ ಇರುತ್ತೆ. ಭಾಳ ಟ್ರಾನ್ಸ್ಪರೆಂಟಾಗಿ ಇರ್ತೀರಿ. ಎಲ್ಲೂ ಒಂದು ರಹಸ್ಯ ಅನ್ನುವಂಥದ್ದಾಗಲಿ, ಎಲ್ಲೂ ಭೇದ ತರುವಂಥ ಕೆಲಸಗಳನ್ನಾಗಲಿ ಈ ದಿನ ಮಾಡಲ್ಲ. ಬಹಳ ಸಾದಾ ಸೀದಾ ಇರುವಂಥದ್ದು, ತುಂಬ ಪ್ರಾಮಾಣಿಕತೆಗೆ ಒತ್ತನ್ನು ಕೊಡುವಂಥ ದಿನ ಇದು ನಿಮಗೆ. ಹಾಗೆ ಕೆಲವರು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳೇನಿದೆ ಇದರ ಬಗ್ಗೆ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು,
ಇಲ್ಲ ಅದರಲ್ಲಿರುವಂಥ ತಂಟೆ ತಕರಾರುಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಂಥವ್ರಿಗೆ ಒಳ್ಳೆಯ ದಿನ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕತ್ತೆ. ಹಾಗೆ ನಿಮ್ಮ ಮಕ್ಕಳಿಂದ ಕೂಡ ಒಂದು ಒಳ್ಳೆಯ ಪ್ರೊಫೈಲನ್ನು ಪಡ್ಕೊಳ್ಳುವಂಥದ್ದು, ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ಅವರ ಒಂದು ಪ್ರಗತಿ, ಅವರ ಪ್ರೋಗ್ರೆಸ್ ಏನಿದೆ ಅದು ನಿಮಗೆ ಸಂತೋಷವನ್ನು ತರುತ್ತೆ. ಹಾಗೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಮಾತು ಹಿತಮಿತವಾಗಿರಲಿ. ಇನ್ನು ಯಾವುದೇ ರೀತಿಯಲ್ಲೂ ಜಿಪುಣತನವನ್ನು ತೋರಿಸಬೇಡಿ. ಮಾತಿನಲ್ಲಾಗಲಿ, ಹಣವನ್ನು ಖರ್ಚು ಮಾಡುವಂಥದ್ರಲ್ಲಾಗಲಿ, ಸಮಯವನ್ನು ಕೊಡುವಂಥದ್ರಲ್ಲಾಗಲಿ ಈ ದಿನ ಜಿಪುಣತನ ಬೇಡ. ಸ್ವಲ್ಪ ಧಾರಾಳವಾಗಿರಿ, ಒಳ್ಳೆಯದಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಗವಂತನ ಸ್ಮರಣೆ ಮಾಡ್ತಾಯಿರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.